ಐತಿಹಾಸಿಕ ಮಧ್ಯ ಕರ್ನಾಟಕದ ಕಾಯಕಯೋಗಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಪರಮ ಭಕ್ತರಾಗಿದ್ದ ಶಾಮನೂರು ಶಿವಶಂಕರಪ್ಪ ಎಂದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಹೇಳಿದ್ದಾರೆ. ಸೋಮವಾರ ಪಟ್ಟಣದ ಒಳಮಠದ ದಾಸೋಹ ಮಂಟಪದಲ್ಲಿ ದಾವಣಗೆರೆ ದಣಿ ಶಾಮನೂರು ಶಿವಶಂಕರಪ್ಪ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಸಂತಾಪ ಸೂಚಿಸಿ ಮಾತನಾಡಿದ ಅವರು, ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ಸಂಜೆ 6:25ಕ್ಕೆ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಚಿರಶಾಂತಿ ಕೊಡಲಿ. ಶಾಮನೂರು ಶಿವಶಂಕರಪ್ಪನವರು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ವಾರ್ಷಿಕ ಜಾತ್ರಾ ಸಂದರ್ಭದಲ್ಲಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಾಲಯದ ಒಳಮಠ ಮತ್ತು ಹೊರಮಠಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದುಕೊಳ್ತಾ ಇದ್ರು ಎಂದು ಹೇಳಿದ್ದಾರೆ. ಇದೇ ವೇಳೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಸಿಬ್ಬಂದಿಗಳಾದ ಮನು, ಪ್ರಕಾಶ್, ಮಹದೇವ್, ಮಂಜುನಾಥ್, ಶಿವರಾಜ್, ಶಿವಕುಮಾರ್, ಭಂಡಾರಿ, ಮಹಾಂತೇಶ್ ಹಾಗೂ ಗ್ರಾಮದ ಕಾಂತರಾಜ್, ಮಂಜುಳಾ ಸೇರಿದಂತೆ ಭಕ್ತರು ಹಾಜರಿದ್ದರು. अधिकारियों समुद्रದಲ್ಲಿ ಶಾಂತಿಯಿಂದ ಮಹಾಪೂಜಾ ಅಹಂ ಸಮಿತಿ यो वेदाम गुणा वेदाम तेनां तपरि तस्मै ब्रह्मणा आचा आयो विष्णुना तो सांबदे नमः भागवते विद्यापहाने श्री गुरु तिप्पेरुद्र स्वामी ಬಂದಿರುತ್ತಾ ಶ್ರೀ ಶಾಮನೂರು ಶಿವಶಂಕರಪ್ಪನವರು ನಿನ್ನೆ ಸಂಜೆ 6:25ಕ್ಕೆ ಅವರ ಆತ್ಮ ಕೈಲಾಸ ಸೇರಿದೆ. ಹಾಗಾಗಿ ಅವರ ಆತ್ಮಕ್ಕೆ ಮೊದಲನೇದಾಗಿ ಶ್ರೀ ತಿಪ್ಪೇರುದ್ರ ಸ್ವಾಮಿಗಳು ಶಾಂತಿಯನ್ನು ಚಿರಶಾಂತಿಯನ್ನು ಕೋರಿಕೊಂಡು ಕೇಳಿಕೊಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ನಮ್ಮ ಶಾಮನೂರು ಶಿವಶಂಕರಪ್ಪನ ಬಗ್ಗೆ ಹೇಳೋದಾದರೆ ಅವರ ಮನೆದೇವರು ಕಲ್ಲೇಶ್ವರ ಸಹ ನಮ್ಮ ತಿಪ್ಪೇರುದ್ರ ಸ್ವಾಮಿಗಳಿಗೆ ಬಹಳವಾಗಿ ನಡ್ಕೊಂಡು ಬರ್ತಿದ್ರು. ಪ್ರತಿ ವರ್ಷ ತಪ್ಪದಲ್ಲೇ ಬರ್ತಾಯಿದ್ರು. ಹಾಗೆ ಈ ನಾವು ದಾಸೋಹ ಮಾಡ್ತಾರೆ, ಈ ದಾಸೋಹ ಭವನ ಮತ್ತು ವೇದ ಪಾಠಶಾಲೆ ಭವನ ಇದ್ರ ಮೇಲೊಂದು ಬಿಲ್ಡಿಂಗನ್ನು ಸಹ ಅವರೇ ದಾನದ ರೂಪದಲ್ಲಿ ಕಟ್ಟಿದ್ರು. ಹಾಗೆ ನಮ್ಮ ಉತ್ಸವಮೂರ್ತಿಗೆ ಬಂಗಾರದ ಒಂದು ಮುಖಕವಚ ಇದೆ, ಒಂದು 8 ಗ್ರಾಮ ಬಂಗಾರದ ಆಗ್ಬೋದು, 8 ಗ್ರಾಮ ಮುಖಕವಚ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಒಳಮಠದ ನಮ್ಮ ಇದಿದೆ ಮಂಟಪ ಇದೆ, ಬೆಳ್ಳಿ ಮಂಟಪ ಇದೆ, ಅದು ಒಂದು 25 kg ಅಂದಾಜಾಗ್ತದೆ. ಅದು ಕೂಡ ಅವರು ದಾನದ ರೂಪದಲ್ಲಿ ದೇವರಿಗೆ ಸಮರ್ಪಿಸಿದ್ದಾರೆ. ಹಾಗೆ ನಮ್ಮ ಹೊರಮಠಕ್ಕೆ ಹೋಗ್ತಾ ನಮ್ಮ ಸ್ವಾಗತ ಕಮಾನು ಇದೆ, ಹೊರಮಠದ ಸ್ವಾಗತ ಕಮಾನು ಸಹ ಅವರು ಕೊಟ್ಟಿದ್ದಾರೆ. ಇದು ಕಣ್ಣಿಗೆ ಕಾಣುವಂಥದ್ದು, ಕಣ್ಣಿಗೆ ಕಾಣದೇ ಇರೋಂಥದ್ದು ಸಾಕಷ್ಟು ದೇವರಿಗೆ ಮಾಡಿದ್ದಾರೆ. ಇದೊಂದೆಲ್ಲ ಎಲ್ಲ ದೇವರಿಗೂ ಮಾಡಿ ಕೊಡುಗೆ ಧನಿಯಾಗಿ ನಮ್ಮ ದಾವಣಗೆರೆ ದಣಿಯಾಗಿ ಎಲ್ಲರಿಗೂ ಸಹ ಅಪ್ಪಂತ ಈ 95 ವರ್ಷದಲ್ಲಿ ಅವರ ಆತ್ಮ ಸಂತಸ್ತವಾಗಿದೆ. ದೇವರು ಅವರಿಗೆ ಒಳ್ಳೇದು ಮಾಡಲಿ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಿಸಲಿ ಅಂತ ಹೇಳಿ ದೇವಸ್ಥಾನದ ಪರವಾಗಿ, ನಮ್ಮ ಆಡಳಿತದ ಪರವಾಗಿ, ಸರ್ಕಾರದ ಪರವಾಗಿ ಸಹ